ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮನೇಲೇ ಹೇಗೆ ಒಂದು ವೈರಲ್ ಆಗಿರೋ ಸ್ಪೈರಲ್ ಪೊಟ್ಯಾಟೊ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಮಗೆ ಬೇಕಾಗಿರೋದು ಒಂದು ಆಲೂಗೆಡ್ಡೆ. ಇದು ನಾನು ಒಂದೇ ಒಂದು ಆಲೂಗೆಡ್ಡೆಯಲ್ಲಿ ಈಸಿಯಾಗಿ ಮಾಡಿದ್ದೀನಿ. ಇದಕ್ಕೆ ನಮಗೆ 2 ಟೂತ್ ಪಿಕ್ ಬೇಕು. ಟೂತ್ ಪಿಕ್ನ ಕೆಳಗಡೆ ಇಟ್ಕೊಂಡು ನಾವು ಪೊಟ್ಯಾಟೊನ ಸ್ಲೈಸ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ನಾವು ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ. ಇದನ್ನು ನಾವು ಮತ್ತೆ ಉಲ್ಟಾ ಇಟ್ಕೊಂಡು ಕ್ರಾಸಾಗಿ ಕಟ್ ಮಾಡಬೇಕು. ಆ ಟೂತ್ ಪಿಕ್ನ ಕೆಳಗಡೆ ಇಟ್ಕೊಳ್ಳಿ ಸಪೋರ್ಟಿಗೆ. ಈ ಥರ ಕ್ರಾಸಾಗಿ ಕಟ್ ಮಾಡಿದಾಗ ಸ್ಪೈರಲ್ ಪೊಟ್ಯಾಟೊ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಕ್ಕಳು ಅಷ್ಟೇ ತುಂಬ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ. ಯಾವಾಗಲೂ ನಾವು ಮಾಮೂಲಿ ರೀತಿ ಮಾಡಿಕೊಡೋದ್ರ ಬದಲು ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬ ಖುಷಿಪಟ್ಟು ತಿಂತಾರೆ. ಮತ್ತು ನೋಡೋದಕ್ಕೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನಾವು ರೆಸ್ಟೋರೆಂಟಲ್ಲಿ ಹೇಗೆ ಈಗ ದುಡ್ಡು ಜಾಸ್ತಿ ಆದ್ರೂ ಕ್ವಾಂಟಿಟಿ ಕಡಿಮೆ ಇರುತ್ತಲ್ವ, ಅದೇ ರೀತಿ ಅವರೊಂದು ಡೆಕೋರೇಟಿವ್ ಆಗಿ ಏನಾದರೂ ಮಾಡಿರ್ತಾರೆ ಫುಡ್. ಈ ಥರ ಮಾಡಿದಾಗ ನಾವು ಮನೇಲಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗೂ ಕಾಣಿಸುತ್ತೆ. ನೀವು ಈ ರೆಸಿಪಿನ ಮನೇಲಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಈ ಕಟ್ಟಿಂಗ್ನ ಒಂದ್ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದನ್ನು ನೀವು ಕಟ್ ಮಾಡಿದ್ಮೇಲೆ ಉಪ್ಪು ನೀರಲ್ಲಿ ನೆನೆಸ್ಬೇಕು ಒಂದು 5 ನಿಮಿಷ. ಆವಾಗ ಏನಾಗುತ್ತೆ ಅಂದರೆ ಅದು ಚೆನ್ನಾಗಿ ಸ್ವಲ್ಪ ಎಲಾಸ್ಟಿಕ್ ಥರ ಬರುತ್ತೆ. ಆವಾಗ ನೀವು ಅದು ಬೇಗ ಹರಿದೋಗಲ್ಲ, ಕಿತ್ತೋಗಲ್ಲ. ಅದು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಣ್ಣೆನ ಬಾಣಲಿ ಕಾಯಕ್ಕೆ ಇಟ್ಟಿದ್ರಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇವಾಗ ಅದನ್ನು ಫ್ರೈ ಮಾಡಿ. ಒಂದು ಕಡೆ ಫ್ರೈ ಮಾಡಿದ್ಮೇಲೆ ಇನ್ನೊಂದು ಕಡೆ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಅದು ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಜಾಸ್ತಿ ಹೈ ಫ್ಲೇಮಲ್ಲಿ ಮಾಡಿಬಿಡಿ. ಯಾಕಂದರೆ ಇವಾಗ ತುಂಬ ಹೈ ಫ್ಲೇಮ್ ಆದರೆ ಸೀದೋಗ್ಬೋದು. ಈ ಟ್ರಿಕ್ನ ಯೂಸ್ ಮಾಡಿ ನೀವು ಮನೇಲಿ ಟ್ರೈ ಮಾಡಿ. ನಾನು ಇದು ಫಸ್ಟ್ ಟೈಮ್ ಇದನ್ನು ಈ ಥರ ಕಟ್ಟಿಂಗಲ್ಲಿ ಮಾಡಿದ್ದು, ತುಂಬ ಚೆನ್ನಾಗಿ ಬಂದಿತ್ತು. ಈಗ ಮಾಮೂಲಿ ಹೊರಗಡೆ ನಾವು ಪೊಟ್ಯಾಟೊ ಸ್ಪ್ರಿಂಗ್ ಬರುತ್ತಲ್ಲ, ಸ್ಪ್ರಿಂಗ್ ಪೊಟ್ಯಾಟೊ ಆ ಥರದ್ದು ಅದು ನಮಗೆ ಮೆಷಿನ್ ಇರಬೇಕು. ಆ ಥರ ಹ್ಯಾಕ್ ಗೊತ್ತಿಲ್ಲ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ, ಈ ಮೆಥಡ್ ನಿಮ್ಗೆ ಇಷ್ಟ ಆದರೆ ಈ ರೆಸಿಪಿ ನೀವು ಟ್ರೈ ಮಾಡಿ. ಈಗ ನೀವು ಅದನ್ನು ಪೆರಿ ಪೆರಿ ಮಸಾಲೆ ಜೊತೆ ಹಾಕಿ ಸರ್ವ್ ಮಾಡಿ ಮಕ್ಕಳಿಗೆ ಕೊಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.